Cancer is probably one of the most forgiving diseases in the world. ಜನರು ಈ ಜೀವದ ಅಪಾಯದ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ. ಅವರು ಜಾಸ್ತಿ ಯೋಚನೆ ಮಾಡೋದೇನೆಂದರೆ ನೋವು. ಎಲ್ಲ ಕ್ಯಾನ್ಸರ್ನು ನಾವು ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡೋಕ್ಕಾಗಲ್ಲ. ಅರ್ಲಿ ಡಯಾಗ್ನೋಸಿಸ್ ಮಾಡಿದ್ರೆ ಕ್ಯೂರ್ ಮಾಡ್ಬೋದು. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಮಂಗೇಶ್ ಕಾಮತ್ ಅಂತ. ನಾನು ಹೀಲಿಯಸ್ ಕ್ಯಾನ್ಸರ್ ಆ್ಯಂಡ್ ಹೆಮಟಾಲಜಿ ಕ್ಲಿನಿಕ್ಸ್ ಬ್ಯಾಂಗ್ಳೂರಿನಲ್ಲಿ ಸೀನಿಯರ್ ಕನ್ಸಲ್ಟೆಂಟ್, ಮೆಡಿಕಲ್ ಆಂಕಾಲಜಿಸ್ಟ್, ಹೆಮಟಾಲಜಿಸ್ಟ್ ಮತ್ತು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. February 4th, 2024 ನಾವು ಈ ಪ್ರಪಂಚದಲ್ಲಿ ವರ್ಲ್ಡ್ ಕ್ಯಾನ್ಸರ್ ಡೇ ಅಂತ ಆಚರಿಸ್ತೇವೆ. ವರ್ಲ್ಡ್ ಕ್ಯಾನ್ಸರ್ ಡೇ ಏನಕ್ಕೆ ಆಚರಿಸಬೇಕು? ನಮ್ಮ ದೇಶದಲ್ಲಿ ಸುಮಾರು 140 ಕೋಟಿ ಜನ ಇದ್ದಾರೆ. ಈ ದೊಡ್ಡ ದೇಶದಲ್ಲಿ ಹಲವಾರು ಪೇಷಂಟ್ಸ್ಗೆ ಕ್ಯಾನ್ಸರ್ ಆಗುತ್ತೆ. ಆ್ಯಂಡ್ ಹಲವಾರು ಪೇಷಂಟ್ಸ್ಗೆ ಕ್ಯಾನ್ಸರ್ ಆದರೂ ಸಹ ಆ ಗಡ್ಡೆ ಕಾಯಿಲೆ ಬಂದರೆ ಏನು ಮಾಡಬೇಕಂತ ಅವ್ರಿಗೆ ನಾಲೆಜ್ ಇರಲ್ಲ. ಸೊ ವರ್ಲ್ಡ್ ಕ್ಯಾನ್ಸರ್ ಡೇಯಲ್ಲಿ ನಾವು ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಸ್ವಲ್ಪ ಮಾಹಿತಿ ಕೊಡಲಿಕ್ಕೆ ಬಯಸ್ತೇವೆ. ಕ್ಯಾನ್ಸರ್ ಅಂದರೆ ಏನು? ಕ್ಯಾನ್ಸರ್ ಅಂದರೆ ನಮ್ಮ ದೇಹದ ಕಣಗಳು ಅದನ್ನು ದಾರಿ ತಪ್ಪಿ ಅದು ಹಾಳಾದಾಗ ಅದನ್ನು ಕ್ಯಾನ್ಸರ್ ಅಂತ ಹೇಳ್ತೀವಿ. ಈ ಕ್ಯಾನ್ಸರ್ ಬಂದಾದ ಮೇಲೆ ಈ ಕ್ಯಾನ್ಸರ್ ಕಣಗಳು ಬಾಡಿಯ ಬೇರೆ ಬೇರೆ ಆರ್ಗನ್ಸ್ಗೆ ಹೋಗಿ ಸ್ಪ್ರೆಡ್ ಆಗಿ ಅದನ್ನು ಡ್ಯಾಮೇಜ್ ಮಾಡುತ್ತವೆ. ಈ ಡ್ಯಾಮೇಜಿಂದ ಜೀವಕ್ಕೆ ಅಪಾಯ ಸಹ ಆಗುತ್ತೆ. ಜನರು ಈ ಜೀವದ ಅಪಾಯದ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ. ಅವರು ಜಾಸ್ತಿ ಯೋಚನೆ ಮಾಡೋದೇನೆಂದರೆ ನೋವು, ಆ ತೊಂದರೆ, ಅದೆಲ್ಲ ಬ್ಯಾಡ್ ಸಿಮ್ಟಮ್ಸ್ ಎಲ್ಲ ಬರುತ್ತಲ್ಲ, ಅದರಿಂದ ಜನರಿಗೆ ತುಂಬ ಭಯ ಇದೆ. ಒಂದು ಆಂಕಾಲಜಿಸ್ಟ್ ಆಗಿ ಸುಮಾರು 12-13 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋನವನಿಗೆ ನಾನು ನಿಮಗೆ ಏನು ಹೇಳೋಕ್ಕೆ ಬಯಸ್ತೀನಿ ಅಂದರೆ, ಕ್ಯಾನ್ಸರ್ ಈಸ್ ಪ್ರಾಬಬ್ಲಿ ಒನ್ ಆಫ್ ದ ಮೋಸ್ಟ್ ಫಾರ್ಗಿವಿಂಗ್ ಡಿಸೀಸಸ್ ಇನ್ ದ ವರ್ಲ್ಡ್. ಇದರ ಅರ್ಥ ಏನು? ಈಗ ಕ್ಯಾನ್ಸರ್ಗೆ ನೀವು ಅರ್ಲಿ ಡಯಾಗ್ನೋಸಿಸ್ ಮಾಡಿದ್ರೆ ಕ್ಯೂರ್ ಮಾಡ್ಬೋದು. ಒಂದಲ್ಲ ಎರಡಲ್ಲ, ಲಕ್ಷಾಂತರ ಪೇಷಂಟ್ಸ್ಗೆ ನಾವು ಕ್ಯೂರ್ ಮಾಡಿಸಿದ್ದೀವಿ. ಈ ಅರ್ಲಿ ಸ್ಟೇಜಲ್ಲಿ ಡಯಾಗ್ನೋಸ್ ಮಾಡಿದಾಗ ಎಲ್ಲರಿಗೂ ಏನು ಗೊತ್ತಾಗಿರಬೇಕೆಂದ್ರೆ, ನಿಮಗೆ ಟ್ರೀಟ್ಮೆಂಟ್ ಸಹ ಕಮ್ಮಿ ಕೊಡಬೇಕಾಗತ್ತೆ. ನಿಮಗೆ ಈವನ್ ಒಂದೊಂದು ಸರಿ ವಿದೌಟ್ ಸರ್ಜರಿನೂ ಕ್ಯೂರ್ ಮಾಡ್ಬೋದು. ವಿದೌಟ್ ಕೀಮೊಥೆರಪಿನೂ ತುಂಬ ಸರಿ ನಾವು ಕ್ಯೂರ್ ಮಾಡಿದ್ದೀವಿ. ಇಂಥ ಅರ್ಲಿ ಸ್ಟೇಜ್ಗೆ ಡಯಾಗ್ನೋಸ್ ಮಾಡೋಕ್ಕೆ ನಮ್ಮ ದೇಶದಲ್ಲಿ ಅವೇರ್ನೆಸ್ ಎಲ್ಲರಿಗೂ ಇರಬೇಕು. ಅವೇರ್ನೆಸ್ ಅಂದ್ರೇನು? ಈಗ ಯಾರಿಗಾದರೂ ಚಿಕ್ಕ ಗಂಟು ಬಂತು, ಅದನ್ನು ಇಮ್ಮಿಡಿಯೇಟಾಗಿ ಆಂಕಾಲಜಿಸ್ಟ್ ಹತ್ರ ತೋರಿಸಿದ್ರೆ ಅವರು ಅದನ್ನು ಡಯಾಗ್ನೋಸ್ ಮಾಡಿದ್ರೆ ನೀವು ಕ್ಯೂರ್ ಮಾಡಿಸ್ಬೋದು. ಕ್ಯೂರ್ ಮಾಡಿಸಿದ್ರೆ ಡೆಫಿನೆಟಾಗಿ ಅವರು ನಾರ್ಮಲ್ ಜೀವನವನ್ನು ಬಾಳ್ಬೋದು. ಇಸಂಟ್ ದ್ಯಾಟ್ ಅಮೇಝಿಂಗ್? ಸೊ ಈ ಕ್ಲೋಸ್ ದ ಕೇರ್ ಗ್ಯಾಪ್ ಅಂದರೆ ನಾವು ಪೇಷಂಟ್ಸ್ಗೆ ಡಾಕ್ಟ್ರ್ ಹತ್ರ ಎಷ್ಟು ಬೇಗ ಕರ್ಕೊಂಡು ಹೋಗ್ತೀವಿ ಅಷ್ಟೇ ಬೇಗ ನಾವು ಕ್ಯಾನ್ಸರ್ನ ಗುಣಪಡಿಸ್ಬೋದು, ಅಷ್ಟೇ ಸರಿಯಾಗಿ ಕ್ಯಾನ್ಸರ್ನ ಗುಣಪಡಿಸ್ಬೋದು. ಆ್ಯಂಡ್ ಆ ಪೇಷಂಟ್ಗೆ ಅವರ ನಾರ್ಮಲ್ ಲೈಫ್ ಬಾಳೋಕ್ಕೆ ಒಂದು ಕರೆಕ್ಟಾಗಿ ಆಪರ್ಚುನಿಟಿನ ಕೊಡ್ಬೋದು. ಇದು ಇಂಪಾರ್ಟೆಂಟ್. ಎಲ್ಲರಿಗೂ ಜ್ಞಾಪಕ ಇರಲಿ, ನೀವು ಕ್ಯಾನ್ಸರ್ನ ಅರ್ಲಿ ಸ್ಟೇಜಲ್ಲಿ ಡಯಾಗ್ನೋಸ್ ಮಾಡಿದ್ರೆ ಡೆಫಿನೆಟಾಗಿ ಕ್ಯೂರ್ ಈಸ್ ಹೈಲಿ ಪಾಸಿಬಲ್. ಕೆಲವು ಜನರಿಗೆ ಅನ್ಫಾರ್ಚುನೇಟ್ಲಿ ಕ್ಯಾನ್ಸರ್ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಆಗಲ್ಲ, ಡ್ಯೂ ಟು ವೇರಿಯಸ್ ರೀಸನ್ಸ್. ಎಲ್ಲ ಕ್ಯಾನ್ಸರ್ನು ನಾವು ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಈಗ ಲೇಟ್ ಸ್ಟೇಜಲ್ಲಿ ಡಿಟೆಕ್ಟ್ ಆದರೆ ಏನು ಮಾಡ್ಬೋದು ಅಂತ ಎಲ್ಲರೂ ಕೇಳ್ಬೋದು. ಇದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಅಥವಾ ನಾವು ಬಿಟ್ಬಿಟ್ಟು ಅವರು ಸಾಯೋ ತನಕ ನೋಡಬೇಕಾ ಅಂತ ಒಂದು ಪ್ರಶ್ನೆ ತುಂಬ ಪೇಷಂಟ್ಸ್, ಅಟೆಂಡರ್ಸು, ರಿಲೇಟಿವ್ಸು ನಮಗೆ ಕೇಳ್ತಾರೆ. ನಾನು ಈ ಪ್ರಶ್ನೆಗೆ ಒಂದು ಉತ್ತರ ಏನು ಕೊಡ್ತೀನಂದರೆ, ಇವತ್ತಿನ ಕಾಲದಲ್ಲಿ 2024ಅಲ್ಲಿ ಈ ಒಂದು ಸ್ಟೇಜ್ 4 ಕ್ಯಾನ್ಸರ್ಸ್ಗೂ ನಾವು ಕ್ಯೂರ್ ಮಾಡಿಸೋದು, ಟ್ರೀಟ್ಮೆಂಟ್ ಕೊಡೋಕ್ಕೆ ಸಾಧ್ಯತೆ ಇದೆ. ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ನೋ. ಸೆಕೆಂಡ್, ನಾವು ಟ್ರೀಟ್ಮೆಂಟ್ ಬರೀ ಕೀಮೊಥೆರಪಿ ಕೊಡಬೇಕಂತಿಲ್ಲ. ಸ್ಟೇಜ್ 4 ಕಾಯಿಲೆಗೆ ನಾವು ಹಾರ್ಮೋನಲ್ ಥೆರಪಿನ ಕೊಡ್ತೀವಿ, ಇಮ್ಯುನೋಥೆರಪಿನ ಕೊಡ್ತೀವಿ, ಟಾರ್ಗೆಟೆಡ್ ಥೆರಪಿನ ಕೊಡ್ತೀವಿ. ಕೆಲವು ಸರಿ ಎಷ್ಟೋ ಸ್ಟೇಜ್ 4 ಕ್ಯಾನ್ಸರ್ಗೆ ನಾವು ವೆಯ್ಟ್ ಆ್ಯಂಡ್ ವಾಚ್ ಅಪ್ರೋಚ್ ಅಂತಲೂ ಮಾಡ್ತೀವಿ. ಅಂದರೆ ಕೆಲವು ಲಿಂಫೋಮಾ ಅಂದರೆ ಲಿಂಫ್ ನೋಡ್ ಗಡ್ಡೆ ಕ್ಯಾನ್ಸರ್ ಅಂತ ಬರ್ತವೆ. ಈ ಒಂದು ಸ್ಟೇಜ್ 4ಅಲ್ಲಿ ಬಂದರೂ ಸಹ ಅವ್ರಿಗೆ ಜಾಸ್ತಿ ಸಿಮ್ಟಮ್ಸ್ ಇಲ್ಲ ಆದರೆ ನಾವು ವೆಯ್ಟ್ ಆ್ಯಂಡ್ ವಾಚ್ ಅಂದರೆ ಅವ್ರಿಗೆ ಪದೇ ಪದೇ ಕರೆಸಿ ಅವ್ರಿಗೆ ಕನ್ಸಲ್ಟೇಷನ್ ಮಾಡಿ ಎಕ್ಸಾಮಿನ್ ಮಾಡಿ ಟ್ರೀಟ್ಮೆಂಟ್ ಬೇಕೋ ಬೇಡವಾ ಅಂತ ಡಿಸೈಡ್ ಮಾಡ್ತೀವಿ. So not all stage 4 cancer is dangerous immediately,
ಬಟ್ ಆಲ್ ಸ್ಟೇಜ್ 4 ಕ್ಯಾನ್ಸರ್ ಶುಡ್ ಬಿ ಟ್ರೀಟೆಡ್ ವೆಲ್. ಅಂದರೆ ಕರೆಕ್ಟ್ ಟೈಮ್ಗೆ ನಾವು ಅದನ್ನು ಟ್ರೀಟ್ ಮಾಡಿದ್ರೆ ಡೆಫಿನೆಟ್ ಆಗಿ ಜನರನ್ನ 1 ತಿಂಗಳಲ್ಲ, 6 ತಿಂಗಳಲ್ಲ, 1 ವರ್ಷ ಅಲ್ಲ, ನಾವು ಎಷ್ಟೋ ಪೇಷಂಟ್ಸ್ಗೆ ಅರೌಂಡ್ 2, 3, 5 ಇಯರ್ಸ್ ಆಲ್ಸೋ ನಾವು ಬದುಕ್ಸಂಗೆ ಮಾಡಿದ್ದೀವಿ. ಇದಕ್ಕೆ ಏನು ಬೇಕು ಅಂದರೆ ಅವೇರ್ನೆಸ್ ಅಂದರೆ ಇವತ್ತಿನ ಕಾಲದಲ್ಲಿ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಇದೆ ಅಂತ ನಿಮ್ಮ ಎಲ್ಲ ಜನರಲ್ಲಿ ಒಂದು ಮನಸ್ಸಲ್ಲಿ ಇರಬೇಕು. ಈ 1970s ಅಥವಾ 1980s ಯೋಚನೆ ಮಾಡ್ತಾಯಿದ್ರು ನೋಡಿ, ಟಿ ವಿಯಲ್ಲಿ ಬರ್ತಿತ್ತು ಕ್ಯಾನ್ಸರ್ ಬಂದರೆ ಜೀವನನೇ ಆಗೋಯ್ತಂತ. ಆ ಮೈಂಡ್ಸೆಟ್ಟಿಂದ ನಾವು ದೂರ ಹೋಗಬೇಕು. ಈಗ ಎಲ್ಲ ಸ್ಟೇಜ್ಗೆ ನಾವು ಒಂದೇ ಟ್ರೀಟ್ಮೆಂಟ್ ಕೊಡ್ತೀವಾ? ಅದು ಒಂದು ಇನ್ನೊಂದು ಪ್ರಶ್ನೆ ಬರುತ್ತೆ. ಸೊ ನಾವು ಕ್ಯಾನ್ಸರ್ಗೆ ಯಾಕೆ ಸ್ಟೇಜಿಂಗ್ ಮಾಡ್ತೀವಿ ಅಂದರೆ, ಪ್ರತಿ ಸ್ಟೇಜ್ಗೆ ನಮ್ಮದು ಟ್ರೀಟ್ಮೆಂಟ್ ಬೇರೆ ಬೇರೆ ಆಗಿ ಇರುತ್ತೆ. ಸ್ಟೇಜ್ 1ಗೆ ಒಂದೊಂದು ಸರಿ ಬರೀ ಒಂದು ಸರ್ಜರಿ ಮಾಡಿದ್ರೆ ಸಾಕು, ಅದ್ರ ಮೇಲೆ ಏನು ಟ್ರೀಟ್ಮೆಂಟು ಅವಶ್ಯಕತೆ ಇರಲ್ಲ. ಬಟ್ ಸ್ಟೇಜ್ 3 ಅಥವಾ ಸ್ಟೇಜ್ 4 ಇದ್ದರೆ ನಾವು ಮಲ್ಟಿ ಮೊಡ್ಯಾಲಿಟಿ ಟ್ರೀಟ್ಮೆಂಟ್ ಅಂದರೆ ಕೀಮೊಥೆರಪಿ, ಇಮ್ಯುನೊಥೆರಪಿ, ಟಾರ್ಗೆಟೆಡ್ ಥೆರಪಿ ಅಥವಾ ಹಾರ್ಮೋನಲ್ ಥೆರಪಿ ಜೊತೆ ಸರ್ಜರಿ ಅಥವಾ ಅದರ ಜೊತೆಗೆ ರೇಡಿಯೇಷನನ್ನು ಉಪಯೋಗಿಸ್ತೀವಿ. ಸೊ ಅದಕ್ಕೆ ಮಲ್ಟಿ ಮೊಡ್ಯಾಲಿಟಿ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ನಮ್ಮ ಹಾಸ್ಪಿಟಲ್ ಹೀಲಿಯಸ್ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಎಷ್ಟೋ ಪೇಷಂಟ್ಸು ನಾವು ನೋಡುವಾಗ ಫಸ್ಟ್ ಅವರ ಡಯಾಗ್ನೋಸಿಸ್ನ ಕನ್ಫರ್ಮ್ ಮಾಡ್ತೀವಿ. ಸೆಕೆಂಡ್, ಅವ್ರದ್ದು ಏನು ಸ್ಟೇಜ್ ಇದೆ ಅಂತ ನೋಡ್ತೀವಿ. ಹೇಗೆ ಸ್ಟೇಜನ್ನು ನೋಡ್ತೀರಾ? ಪೆಟ್ ಸ್ಕ್ಯಾನ್ ಮಾಡ್ಬೋದು, CT ಸ್ಕ್ಯಾನ್ ಮಾಡ್ಬೋದು, ಇದೆಲ್ಲ ಹೋಲ್ ಬಾಡಿ ಸ್ಕ್ಯಾನ್ ಅಂತ ಹೇಳ್ತಾರೆ. ಅದರ ಜೊತೆ ಕೆಲವು ಸಿಚುವೇಶನ್ಸ್ ಅಂದರೆ ಗರ್ಭಕೋಶದ ಕ್ಯಾನ್ಸರ್ ಇದ್ದರೆ ನಾವು MRI ಸ್ಕ್ಯಾನ್ ಸಹ ಮಾಡ್ತೀವಿ. ಇದಾದಮೇಲೆ ಸ್ಟೇಜ್ ಗೊತ್ತಾದಮೇಲೆ ಅವ್ರಿಗೆ ಯಾವ ಟ್ರೀಟ್ಮೆಂಟಿಂದ ಉಪಯೋಗ ಆಗುತ್ತೆ ನೋಡಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಪೇಷಂಟ್ ಎಲ್ಲ ಒಂದೇ ವಯಸ್ಸದವ್ರು ಬರಲ್ಲ. ಕೆಲವು ಸರಿ ಕ್ಯಾನ್ಸರ್ ಇರೋರು ಆಲ್ಮೋಸ್ಟ್ 70 ಇಯರ್ಸ್ ಪೇಷಂಟ್ಸು ಬರ್ತಾರೆ. ಅವ್ರಿಗೆ ನಾವು ಹೈ ಡೋಸ್ ಟ್ರೀಟ್ಮೆಂಟ್ ಕೊಟ್ಟರೆ ಅವ್ರು ಅದನ್ನು ತಡೆಯೋಕ್ಕಾಗಲ್ಲ. ಸೊ ನಾವು ಕ್ಯಾನ್ಸರ್ ಡಯಾಗ್ನೋಸಿಸ್ನ ನೋಡ್ತೀವಿ, ಸ್ಟೇಜನ್ನು ನೋಡ್ತೀವಿ, ಪೇಷಂಟ್ಸ್ ಜನರಲ್ ಕಂಡೀಷನ್ ಮತ್ತು ಏಜನ್ನು ನೋಡ್ತೀವಿ. ಅವ್ರಿಗೆ ಬೇರೆ ಕಾಯಿಲೆಗಳಿದಾವ, ಶುಗರ್, BP, ಕೊಲೆಸ್ಟ್ರಾಲ್, ಹಾರ್ಟ್ ಪ್ರಾಬ್ಲಮ್ಸ್ ಅದೆಲ್ಲ ಇದ್ದಾವೆ, ಅದನ್ನು ಗಮನಿಸ್ತೀವಿ. ಇದೆಲ್ಲ ಗಮನಿಸಿ ನಮ್ಮ ಟೀಮ್ ಕೂತ್ಕೊಂಡು ನಾವು ಡಿಸೈಡ್ ಮಾಡ್ತೀವಿ ಯಾವ ಟ್ರೀಟ್ಮೆಂಟ್ ಈ ಪೇಷಂಟ್ಗೆ ಬೆಸ್ಟ್ ಆಗಿರುತ್ತೆ, ಅದರಿಂದ ಕ್ಯೂರ್ ಮಾಡೋ ಚಾನ್ಸ್ ಎಷ್ಟು ಹೈಯೆಸ್ಟ್ ಆಗಿರುತ್ತೆ, ಅದೆಲ್ಲ ಡಿಸೈಡ್ ಮಾಡಿನೇ ನಾವು ಪೇಷಂಟ್ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡ್ತೀವಿ. ನಾವು ಹೀಲಿಯಸಲ್ಲಿ ನಮ್ಮದು ಒಂದು ಯೋಚನೆ ಇದೆ, ಒಂದು ಪ್ರಿನ್ಸಿಪಲ್ ಇದೆ, ಹೋಲಿಸ್ಟಿಕ್ ಕೇರ್ ಅಂದರೆ ನಾವು ಹೇಳ್ಬೋದು ವಿ ಆರ್ ಆಲ್ ಮಾಡರ್ನ್ ಮೆಡಿಸಿನ್ ಪ್ರಾಕ್ಟಿಷನರ್ಸ್. ನಾವು ಕೀಮೊಥೆರಪಿ ಕೊಡ್ತೀವಿ, ಇಮ್ಯುನೊಥೆರಪಿ ಕೊಡ್ತೀವಿ, ಸರ್ಜರಿ ಅಥವಾ ರೇಡಿಯೇಷನ್ ಮಾಡ್ತೀವಿ. ಬಟ್ ಬೇರೆ ಫಾರ್ಮ್ಸ್ ಆಫ್ ಮೆಡಿಸಿನನ್ನು ಇನ್ಕಾರ್ಪೊರೇಟ್ ಮಾಡಿಬಿಟ್ಟು ಪೇಷಂಟ್ಗೆ ಒಂದು ಒಳ್ಳೆ ರಿಸಲ್ಟ್ ಬರೋಂಗೆ, ಒಳ್ಳೆ ಟ್ರೀಟ್ಮೆಂಟ್ ಎಕ್ಸ್ಪೀರಿಯನ್ಸ್ ಬರೋಂಗೆ ನೋಡ್ತೀವಿ. ಹೇಗೆ? ಫಾರ್ ಎಕ್ಸಾಂಪಲ್, ಕೆಲವು ಜನರಿಗೆ ನಾವು ಮೆಡಿಟೇಷನ್ ಮತ್ತು ಪ್ರಾಣಾಯಾಮ ಹೇಳ್ಕೊಡ್ತೀವಿ. ಅವರು ಕೀಮೊಥೆರಪಿ ಸೆಷನ್ಸ್ ತೊಗೊಳ್ಳುವಾಗ ಅವ್ರಿಗೆ ಮೆಡಿಟೇಷನ್ ಮತ್ತು ಪ್ರಾಣಾಯಾಮ ಮಾಡ್ತೀವಿ. ಅದ್ರ ಜೊತೆಗೆ ವಿ ಆಲ್ಸೋ ಟೆಲ್ ದೆಮ್ ಯಾವ ಎಕ್ಸಸೈಸ್ ಮಾಡಿದ್ರೆ, ಯೋಗ ಎಕ್ಸಸೈಸ್ ಮಾಡಿದ್ರೆ ಅವರ ಎಷ್ಟೋ ಪಾಸಿಬಲ್ ಸೈಡ್ ಎಫೆಕ್ಟ್ಸ್ನ ನಾವು ಇನ್ನೂ ಕಡಿಮೆ ಮಾಡ್ಬೋದು ಅಂತ ಅದಕ್ಕೇನು ಅಡ್ವೈಸ್ ಕೊಡ್ತೀವಿ. ಕೆಲವು ಜನ ಆಪ್ರೇಷನ್ ಮಾಡಿ ಬರ್ತಾರೆ, ಆಪ್ರೇಷನ್ ಆದಮೇಲೆ ಬರುವಾಗ ಅವ್ರಿಗೆ ಹೇಗೆ ಅವರ ನಾರ್ಮಲ್ ಬಾಡಿ ಫಂಕ್ಷನ್ನ ರಿಟೈನ್ ಮಾಡ್ಬೋದು, ಅದಕ್ಕೋಸ್ಕರ ನಾವು ಆಂಕೋ ರಿಹ್ಯಾಬಿಲಿಟೇಷನ್ ಅಥವಾ ಫಿಸಿಯೋಥೆರಪಿ ಅಂತ ಹೇಳ್ತಿರಲ್ಲ ಅದನ್ನು ನಾವು ಮಾಡಿಸ್ತೀವಿ. ಅದ್ರ ಜೊತೆಗೆ ಯಾವ ಡಯಟ್ ಅವ್ರಿಗೆ ಬೆಸ್ಟು, ಅದರಿಂದ ಅವರು ವೆಯ್ಟ್ ಲಾಸ್ ಆಗಬಾರ್ದು, ಅವ್ರಿಗೆ ಸುಸ್ತಾಗಬಾರ್ದು, ಅದನ್ನೆಲ್ಲ ನಾವು ಅಡ್ವೈಸ್ ಮಾಡ್ತೀವಿ. ಸೊ ಹೋಲಿಸ್ಟಿಕ್ ಕೇರ್ ಈಕ್ವಲ್ಸ್ ಹೀಲಿಯಸ್ ಕ್ಯಾನ್ಸರ್ ಹಾಸ್ಪಿಟಲ್. ಏನಕ್ಕಂದರೆ ಎಷ್ಟೋ ಕಡೆ ನಾವು ನೋಡ್ತೀವಿ ಪೇಷಂಟ್ ಇಸ್ ಜಸ್ಟ್ ಗಿವನ್ ಟ್ರೀಟ್ಮೆಂಟ್, ಬರೀ ಸರ್ಜರಿ, ಅದ್ರ ಜೊತೆ ಏನೋ ಹೇಳಲ್ಲ ಅವ್ರಿಗೆ ಹೌ ಟು ಟೇಕ್ ಕೇರ್ ಆಫ್ ದೆಮ್ ಎಟ್ ಹೋಮ್. ಬಟ್ ವಿ ಬಿಲೀವ್ ದ್ಯಾಟ್ ನೀವು ಹೋಲಿಸ್ಟಿಕ್ ಕೇರ್ ಕೊಟ್ಟರೆ ಪೇಷಂಟ್ ಟ್ರೀಟ್ಮೆಂಟ್ ಎಕ್ಸ್ಪೀರಿಯನ್ಸ್ ಸಹ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ವಾಟ್ ವುಡ್ ಬಿ ದ ಬೆಸ್ಟ್ ವೇ ಆಫ್ ಲಿವಿಂಗ್ ಅಂತ ಅವ್ರಿಗೆ ನಾವು ಹೇಳ್ಕೊಡ್ತೀವಿ. ಅವ್ರಿಗೆ ಸೈಕಲಾಜಿಕಲ್ ಇಶ್ಯೂಸ್ ಇರ್ಬೋದು, ಅದನ್ನು ಅಡ್ರೆಸ್ ಮಾಡ್ತೀವಿ. ನಮ್ಮ ಹತ್ರ ಆಂಕೋ ಸೈಕಾಲಜಿಸ್ಟ್ ಇದ್ದಾರೆ, ಅವರು ಬಂದು ಅವ್ರನ್ನ ಮಾತಾಡ್ತಾರೆ. ಸೊ ಯಾವಾಗಲೂ ಪೇಷಂಟ್ಗೆ ಅನಿಸಲ್ಲ ನಾನು ಒಬ್ಬನೇ ಇದ್ದೀನಿ, ನನಗೆ ಟ್ರೀಟ್ಮೆಂಟ್ ಎಲ್ಲರೂ ಸೇರಿ ಕೊಡ್ತಾ ಇದ್ದಾರೆ, ನನ್ನ ಮನಸ್ಸಲ್ಲಿ ಏನು ಓಡಾಡ್ತಾ ಇದೆ ಅಥವಾ ನನ್ನ ಬಾಡಿಯಲ್ಲಿ ಏನು ತೊಂದರೆ ಇದೆ ಅದನ್ನು ಗಮನಿಸ್ತಾ ಇಲ್ಲ ಅಂತ ಯಾರೂ ಕಂಪ್ಲೇಂಟ್ ಮಾಡಲ್ಲ. ಸೊ ಟ್ರೀಟ್ಮೆಂಟ್ ನಾವು ಡಿಸೈಡ್ ಮಾಡುವಾಗ ವಿ ನಾಟ್ ಓನ್ಲಿ ಲುಕ್ ಆ್ಯಟ್ ಕ್ಯಾನ್ಸರ್ ಕ್ಯೂರ್ ಬಟ್ ವಿ ಆಲ್ಸೋ ಲುಕ್ ಆ್ಯಟ್ ಪೇಷಂಟ್ ಕ್ಯೂರ್. ಅಂದರೆ ನಮಗೆ ಪೇಷಂಟ್ ಇಂಪಾರ್ಟೆಂಟ್, ಪೇಷಂಟ್ ಒಳಗಡೆ ಕ್ಯಾನ್ಸರ್ ಇರೋದು. ನಾವು ಬರೀ ಕ್ಯಾನ್ಸರ್ಗೆ ನಾವು ಫೋಕಸ್ ಮಾಡಿದ್ರೆ ಪೇಷಂಟ್ದು ವೆಲ್ಬೀಯಿಂಗ್ನ ನಾವು ಮಿಸ್ ಮಾಡ್ಬೋದು. ನಾವು ಪೇಷಂಟ್ ಮೇಲೆ ಫೋಕಸ್ ಮಾಡಿದ್ರೆ ಪೇಷಂಟ್ ವೆಲ್ಬೀಯಿಂಗ್ನೂ ಮಿಸ್ ಮಾಡಲ್ಲ, ಕ್ಯಾನ್ಸರ್ನೂ ಮಿಸ್ ಮಾಡಲ್ಲ. ಸೊ ದ್ಯಾಟ್ ಈಸ್ ದ ಹೋಲ್ ಪ್ರಿನ್ಸಿಪಲ್ ಆಫ್ ಟ್ರೀಟಿಂಗ್ ಕ್ಯಾನ್ಸರ್ ಪೇಷಂಟ್ಸ್ ಟುಡೇ. ಅಬ್ರಾಡಲ್ಲಿ ನಾನು ನೋಡಿದ್ದೀನಿ ಎಷ್ಟೋ ಜನರಿಗೆ ಅವ್ರಿಗೆ ಬರೀ ಟ್ರೀಟ್ಮೆಂಟ್ ಅಲ್ಲ, ಅದ್ರ ಜೊತೆಗೆ ಹೋಲಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಕೊಡೋಕ್ಕೆ ತುಂಬ ಸ್ಟಡೀಸ್ ನಡೀತಾ ಇದೆ.
ನಮ್ಮ ದೇಶದಲ್ಲಿ ವೇರ್ ದೇರ್ ಇಸ್ ಅ ರಿಚ್ ಕಲ್ಚರ್, ಯೋಗ ಅಂದರೆ ಎಲ್ಲರೂ ಯೋಗವನ್ನು ಫಾಲೋ ಮಾಡ್ತಾರೆ, ಆಯುರ್ವೇದ ಅಂದರೆ ಎಲ್ಲರೂ ಆಯುರ್ವೇದನ ಫಾಲೋ ಮಾಡ್ತಾರೆ. ಈ ತತ್ವಗಳನ್ನು ನಾವು ಕರೆಕ್ಟಾಗಿ ನಾವು ಇನ್ಕಾರ್ಪೊರೇಟ್ ಮಾಡಿದ್ರೆ, ಸೈಂಟಿಫಿಕ್ಕಾಗಿ ಇನ್ಕಾರ್ಪೊರೇಟ್ ಮಾಡಿದ್ರೆ, ಡೆಫಿನೆಟ್ಲಿ ಐ ಫೀಲ್ ದಟ್ ವಿ ಕ್ಯಾನ್ ಪ್ರೊವೈಡ್ ಅ ಮಚ್ ರಿಚರ್ ಟ್ರೀಟ್ಮೆಂಟ್ ಎಕ್ಸ್ಪೀರಿಯನ್ಸ್ ಫಾರ್ ದ ಪೇಷಂಟ್ಸ್. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಯು ಟು ನೋ. ಸೊ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಕ್ಲಿನಿಕಲ್ಲಿ ಒಂದು ಲೇಡಿ ಬಂದಿದ್ಲು. ಅವಳ ಏಜ್ ಸುಮಾರು 65-67 ಇಯರ್ಸ್ ಇರ್ಬೋದು. ಅವರ ಫ್ಯಾಮ್ಲಿ ಅವ್ರನ್ನ ಕರ್ಕೊಂಡು ಬಂದಾಗ ಒಂದು ಸ್ಟ್ರೆಚ್ಚರಲ್ಲಿ ಕರ್ಕೊಂಡು ಬಂದಿದ್ದರು. ಏನಾಗಿತ್ತು, ಏನಕ್ಕೆ ಸ್ಟ್ರೆಚ್ಚರಲ್ಲಿ ಕರ್ಕೊಂಡು ಬಂದಿದ್ದರು? ಅವಳಿಗೆ ನೋವಾಗ್ತಿತ್ತು, ಎಲ್ಲ ಕಡೆ ಬಾಡಿಯಲ್ಲಿ ತುಂಬ ನೋವು. ಆ ಪೇಷಂಟ್, ನೀವು ನಂಬ್ತಿರೋ ಇಲ್ವೋ, ನಮ್ಮ ಕ್ಲಿನಿಕ್ ಒಳಗಡೆ ಬರುವಾಗ ಫಸ್ಟ್ ಹೇಳಿದ್ರು, ಡಾಕ್ಟ್ರೇ ನನಗೆ ಸಾಯಿಸೋಕ್ಕೆ ಏನಾದರೂ ಮೆಡಿಸಿನ್ ಕೊಡ್ತೀರಾ ಅಂತ. ಅಷ್ಟು ಡಿಫಿಕಲ್ಟ್ ಸಿಚುವೇಷನಲ್ಲಿ ಬಂದಿದ್ದರು. ನಾವು ಅವ್ರನ್ನ ಹೇಳಿದ್ವಿ, ಫಸ್ಟು ನಿಮಗೆ ಪೇನ್ ಕಿಲ್ಲರ್ ಕೊಡ್ತೀವಿ, ಅದ್ರ ಜೊತೆಗೆ ನಾವು ಸ್ವಲ್ಪ ಫಿಸಿಯೋಥೆರಪಿ ಮತ್ತು ಆಂಕೋಸೈಕಾಲಜಿ, ಸ್ವಲ್ಪ ಸೈಕಾಲಜಿಸ್ಟ್ ಹತ್ರ ಮಾತಾಡಿಸಿ ಅವರ ಪೇನ್ನ ರಿಲೀಫ್ ಮಾಡಿ ಡಯಾಗ್ನೋಸಿಸ್ ಮಾಡಿದ್ವಿ. ಡಯಾಗ್ನೋಸಿಸ್ ಮಾಡುವಾಗ ಅವ್ರಿಗೆ ಡಯಾಗ್ನೋಸಿಸ್ ಬಂದಿತ್ತು ಮಲ್ಟಿಪಲ್ ಮೈಲೋಮಾ ಅಂತ. ಮಲ್ಟಿಪಲ್ ಮೈಲೋಮಾ ಅಂದರೆ ಒನ್ ಟೈಪ್ ಆಫ್ ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ಬೋದು. ಇಟ್ ಈಸ್ ಸಿಂಪ್ಲಿಫೈಡ್, ಬಟ್ ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ಬೋದು. ಈ ಮಲ್ಟಿಪಲ್ ಮೈಲೋಮ್ಗೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಆ ಪೇಷಂಟ್ಗೆ ಬಿಡಿ, ಅವ್ರ ಫ್ಯಾಮಿಲಿಗೂ ನಂಬಿಕೆ ಇರಲಿಲ್ಲ ಈ ಟ್ರೀಟ್ಮೆಂಟಿಂದ ಅವ್ರಿಗೆ ಏನಾದರೂ ಇಂಪ್ರೂವ್ಮೆಂಟ್ ಆಗುತ್ತಾ ಇಲ್ವಾ ಅಂತ. ಬಟ್ ನಮ್ಮ ಟೀಮಲ್ಲಿ ಎಲ್ಲರೂ ನರ್ಸಸ್ ಮತ್ತು ಪೇಷಂಟ್ ಕೋಆರ್ಡಿನೇಟರ್ಸ್ ಎಲ್ಲರೂ ಸೇರಿ ಅವ್ರಿಗೆ ಮಾತಾಡಿದ್ರು, ಡೆಫಿನೆಟಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ, ನಾವು ಮಾಡಿ ತೋರಿಸ್ತೀವಿ, ನೀವು ನಮ್ಮ ಜೊತೆ ಕರೆಕ್ಟಾಗಿ ಸಹಕರಿಸಿ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ನಾವು ಅವ್ರನ್ನ ಮಾತಾಡಿಸ್ಕೊಂಡ್ವಿ. ನೀವು ನಂಬ್ತಿರೋ ಇಲ್ವೋ, ನಾವು ವೀಕ್ಲಿ ಟ್ರೀಟ್ಮೆಂಟ್ ಕೊಟ್ವಿ. ವೀಕ್ಲಿ ಟ್ರೀಟ್ಮೆಂಟ್ ಕೊಟ್ಟಾದಮೇಲೆ ಆ ಪೇಷಂಟ್ ಈಗ ಸ್ವತಃ ನಡೆದು ಕ್ಲಿನಿಕ್ಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾರೆ. ಆ್ಯಂಡ್ ಇಟ್ ಈಸ್ ಆಲ್ಮೋಸ್ಟ್ ಬೀನ್ 1 ಇಯರ್ ನಾವು. ಇದೇ ಮಲ್ಟಿಪಲ್ ಮೈಲೋಮಾ 1970s ಅಥವಾ 1980s ಡಯಾಗ್ನೋಸ್ ಆಗಿದ್ದರೆ ಪೇಷಂಟ್ಸು ನಾಟ್ ಮೋರ್ ದೆನ್ 3 ಮಂತ್ಸ್ ಸರ್ವೈವಲ್, ಅಂದರೆ 3 ತಿಂಗಳ ಮೇಲೆ ಸರ್ವೈವ್ ಆಗ್ತಾ ಇರಲಿಲ್ಲ. ಅಂಥ ಪೇಷಂಟ್ಸ್ಗೆ ಇವತ್ತಿನ ಕಾಲದಲ್ಲಿ 3 ಅಲ್ಲ 5 ಅಲ್ಲ 10 ವರ್ಷವೂ ಬದುಕ್ಸಂಗೆ ನಾವು ಮಾಡಿಸ್ಬೋದು. ಬಟ್ ಕರೆಕ್ಟಾಗಿ ಟೈಮ್ಲಿ ಟ್ರೀಟ್ಮೆಂಟ್ ತೊಗೊಳ್ಬೇಕು, ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ತೊಗೊಳ್ಬೇಕು. ವೀಕ್ಷಕರೇ, ಈ ವರ್ಲ್ಡ್ ಕ್ಯಾನ್ಸರ್ ಡೇ February 4th 2024ಗೆ ನಾನು ನಿಮ್ಗೆಲ್ಲರಿಗೂ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ನಾವು ಕ್ಯಾನ್ಸರ್ ಮೇಲೆ ಗೆಲ್ಲಬಹುದು. ನಮ್ಮ ದೇಶದಲ್ಲಿ ಲೇಟೆಸ್ಟ್ ಟ್ರೀಟ್ಮೆಂಟ್ ಮೆಥಡ್ಸ್ ಇದೆ. ಅದ್ರ ಜೊತೆಗೆ ನಮ್ಮ ಏನ್ಷಂಟ್ ಟ್ರೀಟ್ಮೆಂಟ್ ಮೆಥಡ್ಸ್, ಯೋಗ, ಆಯುರ್ವೇದಿಕದಿಂದ ನಾವು ಅದನ್ನು ಇನ್ಕಾರ್ಪೊರೇಟ್ ಮಾಡಿದ್ರೆ ಡೆಫಿನೆಟ್ ಆಗಲಿ ನಮ್ಮ ಪೇಷಂಟ್ಸ್ನ ಯಾವ ವಯಸ್ಸಿರಲಿ, ಏನು ಕಾಯಿಲೆ ಬೇರೆ ಇರಲಿ ಆದರೂ ನಾವು ಗುಣ ಮಾಡಿಸ್ಬಹುದು. ಬಟ್ ನಂಬಿಕೆ ಇಟ್ಕೊಂಡು, ಪೇಷನ್ಸ್ ಇಟ್ಕೊಂಡು ಒಂದು ಎಕ್ಸ್ಪೀರಿಯನ್ಸ್ಡ್ ಆಂಕಾಲಜಿಸ್ಟ್ನ ಮೀಟ್ ಮಾಡಿದ್ರೆ ನಿಮಗೆ ಆಲ್ ದ ಲೇಟೆಸ್ಟ್ ಟ್ರೀಟ್ಮೆಂಟ್ ಮೆಥಡ್ಸ್ ಬಗ್ಗೆ ಮಾಹಿತಿ ಸಿಗುತ್ತೆ. ಸೊ ಇವತ್ತಿನ ದಿನಕ್ಕೆ ನಾನು ಏನು ಹೇಳಕ್ಕೆ ಬಯಸ್ತೇನೆ ಅಂದರೆ, ಕ್ಯಾನ್ಸರ್ ಶುಡ್ ನಾಟ್ ಬಿ ಫಿಯರ್ಡ್, ಇಟ್ ನೀಡ್ಸ್ ಟು ಬಿ ಕಾನ್ಕರ್ಡ್. ಅಂದರೆ ಕ್ಯಾನ್ಸರ್ ಬಗ್ಗೆ ತುಂಬ ಭಯ ಇಟ್ಕೋಬೇಡಿ, ಕ್ಯಾನ್ಸರ್ನ ಕಾನ್ಕರ್ ಮಾಡ್ಬೋದು. ಇಮಿಡಿಯೇಟಾಗಿ ಅದರ ಮೇಲೆ ಏನೇನು ಟ್ರೀಟ್ಮೆಂಟ್ ಅಥವಾ ಏನಾದರೂ ಮೆಡಿಕಲ್ ಒಪಿನಿಯನ್ ತೊಗೊಳ್ಬೇಕು, ಇಮಿಡಿಯೇಟಾಗಿ ತೊಗೊಳ್ಳಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.